ಹಾಯ್ ಹಲೋ ವೀಕ್ಷಕರೇ, ಸ್ಟ್ಯಾಂಡರ್ಡ್ ಪೋಸ್ಟ್ನ ಮತ್ತೊಂದು ಹೊಸ ವಿಡಿಯೋಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಶ್ರೀಮಂತರ ಮನೆಗೆ ಹೆಣ್ಣು ಮಕ್ಕಳನ್ನು ಸೊಸೆಯಾಗಿ ಕಲಿಸೋದೇ ಈ ತಾಯಿಯ ಗುರಿ. ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಹೊಸದಾಗಿ ಗೌರಿ ಕಲ್ಯಾಣ ಧಾರಾವಾಹಿ ಪ್ರಸಾರ ಆಗಲಿದೆ. ಈ ಧಾರಾವಾಹಿಯಲ್ಲಿ ದೊಡ್ಡ ತಾರಾಗಣವೇ ಇದೆ. KS ರಾಮ್ಜಿ ಅವರ ನಿರ್ಮಾಣದಲ್ಲಿ ಮೂಡಿಬರುತ್ತಿರುವ ಈ ಧಾರಾವಾಹಿಯ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ಈ ವಿಡಿಯೋದಲ್ಲಿ ಕೊಡ್ತೇನೆ. ಇನ್ನು ಗೌರಿ ಧಾರಾವಾಹಿಯನ್ನು ನೀವು ಕೂಡ ಕಾತುರದಿಂದ ಕಾಯುತ್ತಿದ್ದರೆ ನಮ್ಮ ವಿಡಿಯೋವನ್ನು ಲೈಕ್ ಮಾಡಿ. ಈ ರೀತಿಯ ಎಕ್ಸ್ಕ್ಲೂಸಿವ್ ಕಂಟೆಂಟ್ಗಳಿಗಾಗಿ ತಪ್ಪದೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಐಕನ್ ಅನ್ನು ಕ್ಲಿಕ್ ಮಾಡಿ. ಗೌರಿ ಕಲ್ಯಾಣ ಧಾರಾವಾಹಿಯಲ್ಲಿ ತನ್ನ 3 ಹೆಣ್ಣು ಮಕ್ಕಳನ್ನು ಒಳ್ಳೆ ಶ್ರೀಮಂತ ಮನೆತನಕ್ಕೆ ಸೇರಿಸಬೇಕು ಅಂತ ತನಗೆ ತಾನೇ ಮಾತು ಕೊಟ್ಟಿಕೊಂಡಿದ್ದಾಳೆ ನಮ್ಮ ಕಥಾನಾಯಕಿ. ಈ ವಿಭಿನ್ನ ಕತೆ ಇದೇ ಜನವರಿ 27 ಅಂದರೆ ಮಂಗಳವಾರ, ಅಂದರೆ ನಾಳೆಯಿಂದ ನಿಮ್ಮ ಕಲರ್ಸ್ ಕನ್ನಡದಲ್ಲಿ ಪ್ರಸಾರವಾಗಲಿದೆ. ಅಸಲಿಗೆ ಈ ಗೌರಿ ಕಲ್ಯಾಣದ ಧಾರಾವಾಹಿಯ ಕತೆ ಏನು? ಮಧ್ಯಮ ವರ್ಗದ ಸಂಪ್ರದಾಯಸ್ಥ ಮನೆತನದ ಸಭ್ಯ ಗೃಹಿಣಿ ಕಾಂತಲಕ್ಷ್ಮಿ 3 ಸುಂದರ ಹೆಣ್ಣು ಮಕ್ಕಳಾದ ಮೋನಿಕಾ, ಗೌರಿ ಮತ್ತು ಚಿನ್ಮಯಿ. ತನ್ನ 3 ಹೆಣ್ಣು ಮಕ್ಕಳನ್ನು ಶ್ರೀಮಂತ ಕುಟುಂಬಕ್ಕೆ ಸೊಸೆಯಾಗಿ ಕಳಿಸಬೇಕು ಅನ್ನೋ ಮಹದಾಸೆ ಈಕೆಯದ್ದು. ಬಡತನದಲ್ಲಿ ತಾನು ಅನುಭವಿಸಿದ ಕಷ್ಟ ತನ್ನ ಮಕ್ಕಳು ಅನುಭವಿಸಬಾರದು ಎಂದು ಹಂಬಲಿಸುವ ಈ ತಾಯಿ ತನ್ನ ಮಕ್ಕಳನ್ನು ಸುಂದರ ಭವಿಷ್ಯವನ್ನು ಕಟ್ಟುವ ಧಾರಾವಾಹಿ ಇದಾಗಿದೆ. ದೀನಬಂಧು ಮನೆತನದ ಶ್ರೀಮಂತಿಕೆಯಾದ ಮರಳಿ ತಾಯಿ ತನ್ನ ದೊಡ್ಡ ಮಗಳನ್ನು ಆ ಮನೆಗೆ ಸೊಸೆಯಾಗಿ ಕಳಿಸಬೇಕು ಎನ್ನುವ ಹಂಬಲವಿರುತ್ತದೆ. ಅದಕ್ಕೆ ಪರಿಪಾರಿಯಾದ ಪ್ರಯತ್ನವನ್ನು ಮಾಡುತ್ತಾಳೆ. ಆಕೆಯ ಈ ಪ್ರಯತ್ನ ಆಕೆಯ ತನ್ನ ಗುರಿ ಸಾಧನೆಗೆ ಹಿಡಿದ ದಾರಿ ಆಕೆಯ ಮಕ್ಕಳಿಗೆ ಹೂವಿನ ಹಾಸಿಗೆ ಆಗುತ್ತದೋ ಅಥವಾ ಮುಳ್ಳಿನ ದಾರಿಯಾಗುತ್ತದೋ ಎಂದು ಕಾದು ನೋಡಬೇಕಾಗಿದೆ. ಮುಂದಿನ ದಿನಗಳಲ್ಲಿ ಇವರು ಎದುರಿಸುವ ಭಾವನಾತ್ಮಕ ಸವಾಲುಗಳನ್ನು ಎಂತೆಂಥವು ಹಾಗೂ ಅವರ ನಡೆಸುವಂತಹ ಘಟನೆಗಳು ಎಂತೆಂಥವು ಎನ್ನುವುದನ್ನು ತಿಳಿದುಕೊಳ್ಳಲು ಗೌರಿ ಕಲ್ಯಾಣ ಧಾರಾವಾಹಿಯನ್ನು ನೀವು ನೋಡಲೇಬೇಕಾಗಿದೆ. ಇನ್ನು ಇಲ್ಲಿ ಕಥಾನಾಯಕಿ ಗೌರಿ ಓರ್ವ ಬೆರಗುಗಣ್ಣಿನ ಕನಸುಗಾರತಿ. ಆಕೆಯ ಸಂಬಂಧಗಳೇ ಉಸಿರು, ಸ್ವಾಭಿಮಾನಕ್ಕೆ ಪಟ್ಟು ಬಿಡಿದಿರುತ್ತಾಳೆ. ತನ್ನಂತೆ ತನ್ನ ಪುಟ್ಟ ಕುಟುಂಬವನ್ನು ಹಿತವೇ ಆಕೆಯ ಡೆಸ್ಟಿನೇಷನ್ ಆಗಿರುತ್ತದೆ. ತನ್ನ ಕುಟುಂಬಕ್ಕೆ ಆಸರೆ ನಿಲ್ಲಬೇಕು, ಒಂದು ಕನಸು ಕಾಣೋ ಸ್ವಾವಲಂಬಿಯೇ ಜೀವನ. ಒಬ್ಬ ಒಳ್ಳೆಯ ಡಿಸೈನರ್ ಆಗಬೇಕೆಂಬ ಛಲ ಅವಳದ್ದು. ಯಾರ ಹಂಗಲ್ಲೂ ಬದುಕದೆ ಸ್ವಂತ ಶಕ್ತಿಯಲ್ಲಿ ನಿಲ್ಲಬೇಕೆಂದು ಹಠ ಬಿಡಿಸುತ್ತಾಳೆ. ಆದರೆ ಬದುಕು ಅಲ್ಲಗೆಳೆಯುತ್ತದೆ, ಅಡೆತಡೆಯಿಲ್ಲದ ಸಲೀಸಾಗಿರುವುದಿಲ್ಲ. ಮಧ್ಯಮ ವರ್ಗದ ಜನರ ಸರಳತೆ ಮತ್ತು ಶ್ರೀಮಂತ ಜವಾಬ್ದಾರಿಯನ್ನು ಹೇಗೆ ನಿಭಾಯಿಸುತ್ತಾರೆ ಎನ್ನುವ ಭಾವನಾತ್ಮಕ ಹೋರಾಟವೇ ಗೌರಿ ಕಲ್ಯಾಣ ಧಾರಾವಾಹಿಯ ಹೈಲೈಟ್ಸ್ ಆಗಿರಲಿದೆ. ಇಲ್ಲಿ ಹಣ, ಅಧಿಕಾರ, ಅಮಲಿನ ಮೇಲ್ದರ್ಗೆ ಕೆಳದರ್ಗೆಯವರು ನಡುವಿನ ಸಂಘರ್ಷವು ಕಾಣಿಸುತ್ತದೆ. ಸಂಬಂಧಗಳಲ್ಲಿ ಮೌಲ್ಯವೇ ಶ್ರೇಷ್ಠ, ಅಕ್ಕ ತಂಗಿಯರ ನಡುವೆ ಬಾಂಧವ್ಯ ಈ ಧಾರಾವಾಹಿಯ ಮುಖ್ಯ ಹೈಲೈಟ್ ಆಗಿರಲಿದೆ. ಗೌರಿ ಕಲ್ಯಾಣ ಧಾರಾವಾಹಿಯಲ್ಲಿ ಗೌರಿಯಾಗಿ ಶಿಲ್ಪಾ ಕಾಮತ್, ವಿವೇಕ್ ಚಕ್ರವರ್ತಿಯಾಗಿ ಶರತ್ ಕುಮಾರ್, ಕಾಂತಲಕ್ಷ್ಮಿ ಪಾತ್ರದಲ್ಲಿ ದೀಪಿಕಾ ಶರಣ್ ಶೆಟ್ಟಿ, ಶಾಂತವೀರ ಪಾತ್ರದಲ್ಲಿ ಅಶೋಕ್ ಜವಂಬೆ, ಮೋನಿಕಾ ಪಾತ್ರದಲ್ಲಿ ಸಹನಾ, ಚಿನ್ಮಯ್ ಪಾತ್ರದಲ್ಲಿ ನಿಹಾರಿಕಾ ಶೆಟ್ಟಿ ಹಾಗೂ ಮುಂತಾದ ಜನರು ಕಾಣಿಸಿಕೊಳ್ಳಲಿದ್ದಾರೆ. ರಾಮ್ಜಿ ಅವರ ನಿರ್ಮಾಣ ಸಂಸ್ಥೆಯಲ್ಲಿ ಬರುತ್ತಿರುವಂತಹ ಹಾಗೂ ಭರತ್ ಕುಮಾರ್ ಎನ್ ಮೈಸೂರು ನಿರ್ದೇಶನದಲ್ಲಿ ಬರುತ್ತಿರುವಂತಹ ಗೌರಿ ಕಲ್ಯಾಣ ಧಾರಾವಾಹಿಯ ಪ್ರೋಮೋ ಈಗಾಗಲೇ ಹಲವಾರು ಕನ್ನಡಿಗರ ಮನಸ್ಸನ್ನು ಸೆಳೆದಿದೆ. ತನ್ನ ಪ್ರೋಮೋ 20 ಮಿಲಿಯನ್ ಹಾಗೂ 30 ಮಿಲಿಯನ್ ವ್ಯೂಸ್ಗಳನ್ನು ಇನ್ಸ್ಟಾಗ್ರಾಮ್ ಹಾಗೂ ಫೇಸ್ಬುಕ್ಗಳಲ್ಲಿ ಪಡೆದಿದೆ. ಇನ್ನು ಈ ಧಾರಾವಾಹಿ ಕನ್ನಡಿಗರ ಮನಸ್ಸಲ್ಲಿ ಹಲವಾರು ಆಸೆಯನ್ನು ಉಂಟು ಮಾಡಿದೆ. ಮಧ್ಯಮ ವರ್ಗದ ತುಂಬು ಸಂಸಾರದ ಒಂದು ಹೊಸ ಕತೆ ಇದೇ ನಿಮ್ಮ ಕಲರ್ಸ್ ಕನ್ನಡದಲ್ಲಿ ಮಂಗಳವಾರ ಅಂದರೆ ಜನವರಿ 27 ಅಂದರೆ ನಾಳೆಯಿಂದ ಪ್ರಸಾರವಾಗಲಿದೆ. ಹೌದು ವೀಕ್ಷಕರೇ, ನಾಳೆಯಿಂದ ಈ ಧಾರಾವಾಹಿಯು ರಾತ್ರಿ 8 ಗಂಟೆಗೆ ನಿಮ್ಮ ನೆಚ್ಚಿನ ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಪ್ರಸಾರ ಆಗಲಿದೆ. ಇನ್ನು ಈ ಧಾರಾವಾಹಿಯಲ್ಲಿ ಯಾವ ಪಾತ್ರಕ್ಕಾಗಿ ನೀವು ಕಾತುರದಿಂದ ಕಾಯುತ್ತಿದ್ದೀರಾ ಎನ್ನುವುದನ್ನು ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಅಷ್ಟೇ ಅಲ್ಲದೆ ಇನ್ನಷ್ಟು ಅಪ್ಡೇಟ್ಸ್ಗಳನ್ನು ಪಡೆಯಲು ನಮ್ಮ ಚಾನೆಲನ್ನು ಮಿಸ್ ಮಾಡದೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲೇ ಇರುವ ಬೆಲ್ ಐಕನ್ ಅನ್ನು ಕ್ಲಿಕ್ ಮಾಡಿ. ವೀಕ್ಷಕರೇ, ನಾಳೆ ಬರೀ ಗೌರಿ ಕಲ್ಯಾಣ ಧಾರಾವಾಹಿ ಬರ್ತಿಲ್ಲ, ಅದರ ಜೊತೆಗೆ ಮತ್ತೊಂದು ಹೊಸ ಧಾರಾವಾಹಿ ಬರ್ತದೆ. ಹೌದು ವೀಕ್ಷಕರೇ, ಬಿಗ್ ಬಾಸ್ ಕನ್ನಡ 12ರ ಕಂಟೆಸ್ಟೆಡ್ ಆದಂಥ ಸೂರಜ್ ರವರ ಹೊಸ ಕತೆ ಪವಿತ್ರ ಬಂಧನ ಕೂಡ ನಾಳೆಯಿಂದಲೇ ಪ್ರಸಾರ ಆಗಲಿದೆ. ಈಗಾಗಲೇ ನಾನು ಪವಿತ್ರ ಬಂಧನದ ಮುನ್ನುಡಿಯನ್ನ ವಿಡಿಯೋ ಮಾಡಿ ನಮ್ಮ ಚಾನಲಲ್ಲಿ ಹಾಕಿದ್ದೇನೆ. ಸೊ ಮಿಸ್ ಮಾಡದೆ ಆ ವಿಡಿಯೋವನ್ನು ಕೂಡ ನೋಡಿ. ಮುಂದಿನ ಹೊಸ ವಿಡಿಯೋದೊಂದಿಗೆ ಸಿಗ್ತೀನಿ. ಅಲ್ಲಿ ತನಕ ಮರಿಬೇಡಿ,
ಈ ಧಾರಾವಾಹಿ ಅಂದರೆ ಗೌರಿ ಕಲ್ಯಾಣ ಧಾರಾವಾಹಿ ನಾಳೆಯಿಂದ ರಾತ್ರಿ 8 ಗಂಟೆಗೆ ನಿಮ್ಮ ಕಲರ್ಸ್ ಕನ್ನಡದಲ್ಲಿ ಪ್ರಸಾರವಾಗಲಿದೆ.